ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಮಮತಾಸ್ ಗ್ಲಿಡ್ಜ್. ಇವತ್ತಿನ ವಿಡಿಯೋದಲ್ಲಿ ಸ್ಯಾರಿ ಪ್ರೀ ಪ್ಲೇಟಿಂಗ್ ಅಥವಾ ಬಾಕ್ಸ್ ಫೋಲ್ಡಿಂಗ್ ಅಂತ ಏನು ನಾವು ಹೇಳ್ತೀವಲ್ವ, ಅದನ್ನು ಮನೆಯಲ್ಲೇ ಸುಲಭವಾಗಿ ಹೇಗೆ ಮಾಡ್ಕೊಳ್ಬೋದು ಅಂತ ನಾನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಈಗ ಫಂಕ್ಷನ್ಸು ಈ ಥರ ಎಲ್ಲ ಬಂದಾಗ ನಮಗೆ ಸ್ಯಾರಿ ಉಟ್ಕೋಬೇಕಂದ್ರೆ ಒಂಥರ ಅಂದರೆ ಒಬ್ಬರು ಹೆಲ್ಪ್ ಬೇಕಾಗುತ್ತೆ, ಸ್ವಲ್ಪ ಟೈಮ್ ತೊಗೊಳುತ್ತೆ. ನಾವು ಈ ಥರ ಬಾಕ್ಸ್ ಫೋಲ್ಡಿಂಗ್ ನಾವು ಮಾಡಿ ಇಟ್ಕೊಂಡ್ಬಿಟ್ರೆ ಕ್ವಿಕ್ಕಾಗಿ ರೆಡಿಯಾಗಿಬಿಡ್ಬೋದು. ಆಚೆ ಪಾರ್ಲರಲ್ಲಿ ರೆಡಿ ಮಾಡಿಕೊಡ್ತಾರೆ, ಅವರು ಸ್ವಲ್ಪ ತುಂಬ ಚಾರ್ಜ್ ಮಾಡ್ತಾರೆ. ನಾವೇ ಮನೆಯಲ್ಲಿ ಒಂದು ಸಲ ನಾವು ಕಲ್ತ್ಬಿಟ್ರೆ ಯಾವ ಫಂಕ್ಷನ್ನೇ ಬರಲಿ, ಈಗ ಮದುವೆ ಆಗಿರ್ಬೋದು, ಸಂಗೀತಕ್ಕೊಂದು, ಮೆಹಂದಿಗೊಂದು, ಅರ್ಶಿಣ ಶಾಸ್ತ್ರಕ್ಕೊಂದು, ರಿಸೆಪ್ಷನ್ಗೊಂದು, ಮುಹೂರ್ತಕ್ಕೊಂದು ಅಂತ ನಾವು ಮೊದಲೇ ರೆಡಿ ಮಾಡಿ ಬಾಕ್ಸ್ ಮಾಡಿ ಇಟ್ಬಿಟ್ಟು ಅದಕ್ಕೆ ತಕ್ಕ ಬ್ಲೌಸು, ಪೇಟಿಕೋಟು ಎಲ್ಲ ರೆಡಿ ಇಟ್ಬಿಟ್ರೆ ಕ್ವಿಕ್ಕಾಗಿ ರೆಡಿಯಾಗಿ ಬಂದುಬಿಡ್ಬೋದು. ಈ ಥರ ಫೋಲ್ಡಿಂಗ್ ಮಾಡಿ ಇಟ್ಕೊಂಡ್ಬಿಟ್ರೆ ಡೈಲಿ ಫಂಕ್ಷನ್ಸ್ ಬೇಕಾದರೂ ಅಟೆಂಡ್ ಮಾಡ್ಬೋದು. ಅಷ್ಟು ಸುಲಭವಾಗಿ ಸೀರೆ ಉಟ್ಕೊಳ್ಬೋದು. ಇದನ್ನು ಯಾವ ರೀತಿ ಮಾಡೋದಂತ ವಿಡಿಯೋದಲ್ಲಿ ಫುಲ್ ಡೀಟೇಲಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಪೂರ್ತಿ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಸಹ ಕ್ಲಿಕ್ ಮಾಡಿ. ನಿಮ್ಗೆ ಏನೇ ಅನಿಸಿಕೆ ಇರಲಿ ಕಮೆಂಟಲ್ಲಿ ತಿಳಿಸಿ. ಮೊದಲು ನೋಡಿ, ಸೀರೆ ನಾವು ಮೆಜರ್ಮೆಂಟ್ ತೊಗೊಳ್ಬೇಕಾಗುತ್ತೆ. ಅಂದರೆ ನಮಗೆ ಆಗಿರೋದ್ರಿಂದ ನಮ್ಮ ಮೆಜರ್ಮೆಂಟು ನಾವು ಅಂದರೆ ವೇಸ್ಟ್ ರೌಂಡ್ ಆಗಿರ್ಬೋದು, ಪಲ್ಲುದು ಸೈಜು, ಆಮೇಲೆ ಸೆಂಟ್ರ್ ಪ್ಲೇಟ್ ಮಾಡೋದು, ಆಮೇಲೆ ಚೆಸ್ಟ್ದು ಇಲ್ಲಿಂದ ಇಲ್ಲಿಗೆ ಎಷ್ಟು ಬೇಕು ಎಲ್ಲನೂ ಮೆಜರ್ಮೆಂಟ್ ಮಾಡ್ಕೊಂಬಿಟ್ರೆ ಈಸಿ ಆಗುತ್ತೆ ಪ್ಲೇಟಿಂಗ್ ಮಾಡೋದಕ್ಕೆ. ಫಸ್ಟು ನಾವು ವೇಸ್ಟ್ ರೌಂಡ್ ಅಂತಂದು ಸಪ್ರೇಟಾಗಿ ಎಲ್ಲನೂ ಗುರ್ತು ಮಾಡ್ಕೊಂಬಿಡೋಣ. ಅವಾಗ ನಮಗೆ ಪ್ಲೇಟಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಅಷ್ಟೇ. ಈಗ ನೋಡಿ, ಇದು ಫಸ್ಟು ಇಲ್ಲಿ ನಾವೇನು ಟಕ್ ಮಾಡ್ಕೋತೀವಲ್ಲ ಇದು ಓಕೆನಾ, ವೇಸ್ಟ್ ರೌಂಡು. ಹೀಗೆ ಒಂದು ಸುತ್ತು ಸುತ್ಕೊಳ್ಳಿ. ಈ ಥರ ಒಂದು ಸುತ್ತು ಸುತ್ತಕೊಂಡು ಇಲ್ಲೇನಿದೆಯಲ್ಲ ನಮ್ಮ ಬೆಲ್ಲಿ ಪಾಯಿಂಟ್ಗೆ ನಾವು ಇಲ್ಲಿ ತೊಗೊಂಬಿಟ್ರೆ ಏನಾಗುತ್ತೆ, ಫಸ್ಟ್ ನೆರಿಗೆ ಏನು ಸ್ವಲ್ಪ ಕ್ರಾಸ್ ಆಗುತ್ತೆ ಅಲ್ವಾ. ಹಾಗಾಗಿ ಏನು ಮಾಡೋದು, ಸ್ವಲ್ಪ ಇಲ್ಲಿವರೆಗೂ ತೊಗೊಳ್ಳಿ, ಅಂದರೆ ಮೊಣಕಾಲ್ಗಿಂತ ಒಂಚೂರು ಮೇಲೆ ಗೊತ್ತಾಯ್ತಲ್ವ. ಇಲ್ಲಿ ಬೆಲ್ಲಿ ಪಾಯಿಂಟಿಂದ ಇಲ್ಲಿವರೆಗೂ ಇಷ್ಟು ತೊಗೊಂಡು ಇಲ್ಲೊಂದು ಗುರುತಿಗೆ ಒಂದು ಪಿನ್ ಟಕ್ ಮಾಡ್ಕೊಂಬಿಡೋಣ. ನೋಡಿ, ಇಲ್ಲಿಗೆ ಒಂದು ಗುರುತಿಗೆ ಒಂದು ಪಿನ್ ಮಾಡ್ಕೊಳ್ಳೋಣ. ಅಂದರೆ ನಾವು ನೆಕ್ಸ್ಟು ಪ್ಲೇಟ್ ಮಾಡೋದಕ್ಕೆ ಈಸಿ ಆಗುತ್ತೆ ಪ್ಲೇಟಿಂಗ್ ಮಾಡೋದಕ್ಕೆ. ಫಸ್ಟು ಪಲ್ಲು ಹೈಟು ಚೆಕ್ ಮಾಡ್ಕೊಂಬಿಡೋಣ. ಅಂದರೆ ಪ್ಲೇಟಿಂಗ್ ಮಾಡೋದಕ್ಕೆ ನಮಗೆ ಈಸಿ ಆಗುತ್ತೆ. ಮೆಜರ್ಮೆಂಟ್ ಫಸ್ಟು ಇದ್ಬಿಟ್ರೆ ಅಲ್ಲೆಲ್ಲಿಗೆ ಯಾವ್ದ್ಯಾವ್ದು ಪ್ಲೇಟ್ಸು ಅಲ್ಲಿಗೆ ನಾವು ಮಾಡ್ಕೊಳ್ಬೋದು. ಆಮೇಲೆ ಪಲ್ಲು ಹೈಟು ನಿಮ್ಮ ಹೈಟಿಗೆ ತಕ್ಕಷ್ಟು ನೋಡಿ ಮಾಡ್ಕೊಳ್ಳಿ. ಆಮೇಲೆ ಈ ಥರ ಪಲ್ಲು ಹೈಟ್ ಎಷ್ಟಿರಬೇಕು ಒಂದು ವಿಡಿಯೋ ಮಾಡಿದ್ದೀನಿ ನೋಡಿ, ಸಾರಿಗೆ ಸಂಬಂಧಪಟ್ಟ ಸಾರಿ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಅಂತ ಪಾರ್ಟ್ 2. ಅದರ ಲಿಂಕ್ ಬೇಕಾದ್ರೆ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ, ಒಂದು ಯೂಸ್ ಆಗುತ್ತೆ. ಈಗ ನೋಡಿ, ಇಷ್ಟು ಉದ್ದ ಇಲ್ಲಿಗೆ ಒಂದು ಶೋಲ್ಡರ್ ಹತ್ರ ಒಂದು ನೀವು ಪಿನ್ ಟಕ್ ಮಾಡ್ಕೊಂಬಿಟ್ರೆ ಮೆಜರ್ಮೆಂಟಿಗೆ ಈಸಿ ಆಗುತ್ತೆ. ನೋಡಿ, ಇಲ್ಲಿ ಗುರ್ತಿಗಂತೂ ಫಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿಗೊಂದು. ಈಗ ಇದಾದಮೇಲೆ ಚೆಸ್ಟ್ದೊಂದು ನಾವು ಅಳತೆ ನೋಡ್ಕೊಂಬಿಟ್ರೆ ಅಲ್ಲಿ ಪ್ಲೇಟ್ಸ್ ಎಷ್ಟು ಆಗುತ್ತೆ ಅಂತ ಅಂದ್ಬಿಟ್ಟು ನೋಡಿ, ಇಲ್ಲಿಂದ ನೋಡ್ತಿರ್ಬೋದು. ಇದು ಅಷ್ಟೇ, ಬೆಲ್ಲಿ ಪಾಯಿಂಟ್ಗೆ ತೊಗೋಬೇಡಿ. ಸ್ವಲ್ಪ ಈ ಕಡೆ ಈ ಸೈಡು ಬೇಕಾದ್ರೆ ನಿಮಗೆ ಈಸಿ ಆಗಲಿ ಅಂದರೆ ಈ ಶೋಲ್ಡರು, ನಮ್ಮ ರೈಟ್ ಸೈಡು ಶೋಲ್ಡರ್ವರೆಗೂ ಗುರ್ತಿಗೆ ಅಂತ ಇಲ್ಲೊಂದು ಪಿನ್ ಮಾಡ್ಕೊಳ್ಳೋಣ. ಈಗ ಓಕೆನಾ, ಇಷ್ಟ ಆಯಿತು. ನಿಮ್ಗೆ ತೋರಿಸ್ತೀನಿ ಯಾವುದ್ಯಾವುದು ಎಲ್ಲೆಲ್ಲಿಗೆ ಮೆಜರ್ಮೆಂಟ್ ಮಾಡ್ಕೊಂಡಿದ್ದೀವಿ ಅಂತ. ಫಸ್ಟ್ ಕ್ಲಿಯರಾಗಿ ತೋರಿಸ್ಬಿಡ್ತೀನಿ, ಆಮೇಲೆ ಪ್ಲೇಟಿಂಗ್ ಸ್ಟಾರ್ಟ್ ಮಾಡೋಣ. ಈಗ ನೋಡಿ, ನಾವು ಮೆಜರ್ಮೆಂಟ್ ಏನು ಮಾಡ್ಕೊಂಡ್ವಲ್ಲ ನಿಮಗೆ ನೀಟಾಗಿ ಒಂದು ಸಲ ಗೊತ್ತಾಗಲಿ ಅಂತ ತೋರಿಸ್ತೀನಿ. ಇಲ್ಲಿ ನೋಡಿ, ಸ್ಟಾರ್ಟಿಂಗ್ ಪಾಯಿಂಟಿಂದ ವೇಸ್ಟ್ ಪಾಯಿಂಟ್ ಅಂದರೆ ವೇಸ್ಟ್ ರೌಂಡ್ದು ಏನು ಇರುತ್ತಲ್ವ ಅದು ನಾವು ಇಲ್ಲಿಗೊಂದು ಪಿನ್ ಮಾಡ್ಕೊಂಡ್ವಿ, ಗೊತ್ತಾಯ್ತಾ. ಫಸ್ಟ್ ಪಿನ್ ಇದು. ಈ ಪಿನ್ನಿಂದ ನೆಕ್ಸ್ಟ್ ಇನ್ನೊಂದು ಪಿನ್ ಮಾಡ್ಕೊಂಡ್ವಿ, ಗೊತ್ತಾ, ಸೆಂಟರ್ ಪ್ಲೇಟ್ಸ್ ಮಾಡೋದಕ್ಕಂತ ಇಲ್ಲಿದೆ. ಅಂದರೆ ಇಷ್ಟು ಆಯಿತು ನಮ್ಮದು. ನೋಡಿ, ಸೆಂಟರ್ ಪ್ಲೇಟ್ಸ್ ಮಾಡೋದಕ್ಕೆ ಇಷ್ಟು ಇಲ್ಲಿ ಬರುತ್ತಲ್ವ, ಆ ನೇರಿಗೆ ಮಾಡೋದಕ್ಕೆ. ಈ ಪಿನ್ನಿಂದ ನಾವು ಇನ್ನೊಂದು ಪಿನ್ ಹಾಕ್ಕೊಂಡ್ವಲ್ಲ, ಈ ಪಿನ್ನು ಚೆಸ್ಟ್ ಪ್ಲೇಟ್ಸಿಗೆ, ಅಂದರೆ ನಮಗೆ ಇಲ್ಲಿಂದ ಇಲ್ಲಿವರೆಗೆ ಎಷ್ಟು ಪ್ಲೇಟ್ಸ್ ಮಾಡೋದಕ್ಕೆ ಈಸಿ ಆಗಲಿ ಅಂತ ಇಲ್ಲಿ ಒಂದು ಗುರುತಿಗೆ. ಆಮೇಲೆ ಈ ಪಿನ್ನಿಂದ ಲಾಸ್ಟ್ ಇದು ನಮ್ಮದು ಪಲ್ಲುದು, ಗೊತ್ತಾಯ್ತಲ್ವ ಮೆಜರ್ಮೆಂಟು.
ಇಷ್ಟು ನಾವು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಈಗ ಪ್ಲೇಟ್ಸ್ ಮಾಡಿ ಬಾಕ್ಸ್ ಮಾಡೋದು ಈಸಿ ಆಗುತ್ತೆ. ಯಾವ ರೀತಿ ಅಂತ ನೋಡೋಣ. ಈಗ ನೋಡಿ ಮೆಜರ್ಮೆಂಟ್ ಎಲ್ಲ ಮಾಡೋದಾಯಿತು. ಈಗ ಫಸ್ಟ್ ನಮ್ಮದೇನು ಪಲ್ಲು ಪ್ಲೇಟ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ನೋಡಿ, ಫಸ್ಟ್ ಪ್ಲೇಟು ಯಾವಾಗಲೂ ಈಕ್ವಲಾಗಿ ಮಾಡ್ಕೋಬೇಡಿ, ಒಂದು ಸ್ವಲ್ಪ ಇಷ್ಟು ಜಾಸ್ತಿ ಬಿಟ್ಟಿರಿ. ಆಮೇಲೆ ಅದು ನೀಟಾಗಿ ಒಳಗಿನ ಪ್ಲೇಟ್ಸ್ ಏನಾದರೂ ಆಚೆ ಬಂದರೆ ಕಾಣಿಸೋದಿಲ್ಲ. ಯಾವಾಗಲೂ ಅಷ್ಟೇ ನೀವು ಸಾರಿ ಪ್ಲೇಟ್ ಮಾಡಬೇಕಾದಾಗ ಈ ಥರ ಒಂದು 2 ಇಂಚು 1 ಇಂಚು ಬಿಡಿ. ಈಗ ನೋಡಿ ನೀಟಾಗಿ ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ತಾ ಹೋಗಿ. ನೀಟಾಗಿ ಎಲ್ಲ ಒಂದೇ ಲೆವೆಲ್ ಇರೋ ಥರ ಮಾತ್ರ ನೋಡ್ಕೊಳ್ಳಿ ಅಷ್ಟೇ. ನೋಡಿ ಫಸ್ಟ್ ಈ ಥರ ಮಾಡಿಕೊಂಡು ಇದನ್ನು ನೀಟಾಗಿ ಒಂದು ಸಲ ಜೋಡಿಸ್ಕೊಂಡ್ಬಿಟ್ಟು ಪಿನ್ ಹಾಕೋಣ ಫಸ್ಟು. ಈಗ ನೋಡಿ ಈ ಥರ ಎಲ್ಲ ನೀಟಾಗಿ ಜೋಡಿಸ್ಕೊಂಡ್ಮೇಲೆ ಇಲ್ಲೊಂದು ಪಿನ್ ಹಾಕ್ಕೊಂಬಿಡೋಣ. ನೋಡಿ ಪಿನ್ ಹಾಕ್ಕೊಂಡಿದ್ದಾದಮೇಲೆ ಈ ಥರ ಒಂದು ಟೇಬಲ್ಗೆ ಐರನ್ ಸ್ಟ್ಯಾಂಡ್ ಆಗಿರ್ಬೋದು, ಯಾವುದಿರುತ್ತೆ ನಿಮಗೆ ಮನೆಯಲ್ಲಿ ಅದು, ಈ ಥರ ಒಂದು ಬಟ್ಟೆ ಕ್ಲಿಪ್ ಹಾಕಿ. ಯಾಕೆಂದರೆ ಮಿಕ್ಕಿನ ನೆರಿಗೆಗಳು ನಿಮ್ಗೆ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಅಷ್ಟೇ. ಈಗ ನೋಡಿ ಏನಿಲ್ಲ, 2 ಬೆರಳು ಸಹಾಯದಿಂದ ಹಿಂಗೆ 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 ಮಾಡ್ಕೊಂಡು ಹೋಗ್ಬಿಟ್ರೆ ನೀಟಾಗಿ ಬರುತ್ತೆ. ತೋರಿಸ್ತೀನಿ. ಇಲ್ಲಿ ಟೈಟಾಗಿ ಇಟ್ಕೊಂಡಿರುತ್ತಲ್ಲ, ಈಸಿ ಆಗುತ್ತೆ ಮಾಡೋದಕ್ಕೆ. ನೋಡಿ ಈ ಥರ ಎಲ್ಲ ಪ್ಲೇಟ್ಸ್ನ ನೀಟಾಗಿ ಮಾಡಿಕೊಂಡು ಇಲ್ಲೊಂದು ಪಿನ್ ಹಾಕ್ಕೊಳ್ಳೋಣ. ಅಂದರೆ ನಾವು ಚೆಸ್ಟ್ವರೆಗೆ ಏನೋ ಒಂದು ಪಿನ್ ಹಾಕ್ಕೊಂಡಿದ್ದೀವಲ್ವ, ಅಲ್ಲಿವರೆಗೂ ನಾವು ನೆರಿಗೆ ಮಾಡ್ತಾ ಹೋಗಬೇಕು. ಇಲ್ಲೊಂದು ಪಿನ್ ಹಾಕಿ ಫಸ್ಟು ನೋಡಿ. ನೆಕ್ಸ್ಟ್ ಇದನ್ನು ಇಲ್ಲಿ ತೆಗೆದ್ಬಿಟ್ಟು ಈಗ ಇಷ್ಟು ರೆಡಿ ಆಯ್ತಲ್ವ, ಇಲ್ಲಿಂದ ಇಟ್ಕೊಳ್ಳೋಣ ಈಗ ಕ್ಲಿಪ್ಪು. ನೋಡಿ ಈ ಥರ ಮತ್ತೆ ನಾವು ಜೋಡಿಸ್ಕೊಂತ ಬರೋಣ ಅಷ್ಟೇ. ಏನಿಲ್ಲ, ಸಿಂಪಲ್ ಈಸಿ ಮೆಥಡ್ ಇದು. ಈ ಥರ ಟೇಬಲ್ ಹಾಕ್ಬಿಟ್ರಂತೂ ತುಂಬಾ ಈಸಿಯಾಗಿ ಬರುತ್ತೆ. ಒಳಗಡೆ ಯಾವುದೇ ಪಲ್ಲು ಮುದ್ದೆ ಆಗಬಾರ್ದು ನೋಡಿ, ಆ ಥರ ನೀಟಾಗಿ ಜೋಡಿಸ್ಕೊಳ್ಳಿ. ಈ ಥರ ನಾವು 2 ಬೆರಳಿಂದ, ಈ ಥರ ಕೈ ಬೆರಳಿಂದ ಹೀಗೆ 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 ಮಾಡ್ತಾ ಮಾಡ್ತಾ ನಾವೇನು ಇಲ್ಲಿ ಚೆಸ್ಟ್ವರೆಗೆ ಒಂದು ಮೆಜರ್ಮೆಂಟ್ ಮಾಡ್ಕೊಂಡಿದ್ದೀವಲ್ವ, ಅಲ್ಲಿವರೆಗೂ ಈ ಥರ ಪಿನ್ ಹಾಕ್ಕೊಂಡು ಬಿಡಿ. ನೋಡಿ ಇಲ್ಲಿವರೆಗೂ ಪಿನ್ ಹಾಕ್ಕೊಂಡು ಈಗ ಮಧ್ಯದ ಪ್ಲೇಟ್ಸ್ ಮಾಡೋಣ. ಇದು ಮುಗೀತಲ್ವ, ಪಲ್ಲು ಆಯಿತು, ಚೆಸ್ಟ್ದು ಆಯಿತು. ಈಗ ಸೆಂಟ್ರ್ ಪ್ಲೇಟ್ಸ್ ಮಾಡೋಣ. ಯಾವುದಕ್ಕೂ ಇನ್ನೊಂದು ಸಲ ಬೇಕಾದ್ರೆ ನಿಮಗೆ ಡೌಟ್ ಬಂದರೆ ಟಕ್ ಮಾಡಿಕೊಂಡು ಚೆಕ್ ಮಾಡ್ಕೊಂಬಿಡಿ. ಇಲ್ಲಿ ಪಿನ್ ಮಾಡಿದ್ವಲ್ಲ ಅಲ್ಲಿ ಕರೆಕ್ಟಾಗಿ ಪಲ್ಲು ನಾನು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಚೆಸ್ಟ್ದಾಯಿತು, ಇಲ್ಲಿವರೆಗೆ ನಾವು ಮಾಡ್ಕೊಂಡಿದ್ವಿ, ಇಲ್ಲೊಂದು ಪಿನ್ ಮಾಡ್ಕೊಂಡಿದ್ವಲ್ಲ ಚೆಸ್ಟ್ದು ಮೆಜರ್ಮೆಂಟ್ದು ಅದಾಯಿತು. ಈಗ ನೋಡಿ ಈಗ ಉಳಿದಿರೋದೇನು ನೋಡಿ ಸೆಂಟ್ರ್ ಪ್ಲೇಟು. ಇಲ್ಲಿ ನೋಡಿ ಆಗಲೇ ಪಿನ್ ಇದೆ, ಇಲ್ಲೊಂದು ನಾನು ತೆಗೆದುಬಿಡ್ತೀನಿ ಅದನ್ನು. ಈಗ ಪ್ಲೇಟ್ಸ್ ಮಾಡ್ಕೊಳ್ಳೋಣ. ಈ ಪ್ಲೇಟ್ಸ್ ನೋಡಿ ಒಂದು 4 ಇಂಚು ಮಾಡ್ಕೊಳ್ಳಿ ಸಾಕಾಗತ್ತೆ. ಒಂದು ವೇಳೆ ಸೀರೆ ನಿಮಗೆ ಸ್ವಲ್ಪ ಉದ್ದ ಇತ್ತು ಅಂತಂದರೆ 5 ಇಂಚ್ ಬೇಕಾದರೆ ಮಾಡ್ಕೊಳ್ಬೋದು. ಅದಕ್ಕಿಂತ ತೀರಾ ದೊಡ್ಡದು ಮಾಡ್ಕೋಬೇಡಿ, ಚೆನ್ನಾಗಿ ಕಾಣಲ್ಲ. ಆಮೇಲೆ ನೆರಿಗೆನೂ ಸ್ವಲ್ಪ ಕಡಿಮೆ ಆಗುತ್ತೆ, ಚೆನ್ನಾಗಿ ಬರಲ್ಲ. ನೋಡಿ ನೋಡ್ತಿರ್ಬೋದು, ಇಷ್ಟು ಬಿಟ್ಬಿಟ್ಟು ಇಲ್ಲಿಂದ ಸ್ಟಾರ್ಟ್ ಮಾಡಿ. ನಾನು ಹೇಳ್ತಾ ಇರೋದು ಇದ್ರದ್ದು, ಇದು ಈ ಥರ ಏನು ನಾವು ಮಾಡ್ಕೊತೀವಲ್ವ, 4 ಇಂಚು ಮಾಡ್ಕೊಳ್ಳಿ. ನಿಮಗೆ ಸೀರೆ ಸ್ವಲ್ಪ ಲೆಂತಿ ಉದ್ದ ಅನಿಸುತ್ತೆ 5 ಬೇಕಾದ್ರೂ ಮಾಡಿ, ಅದಕ್ಕಿಂತ ಜಾಸ್ತಿ ಮಾಡ್ಕೊಳ್ಬೇಡಿ. ಸೆಂಟ್ರ್ ಪ್ಲೇಟ್ ನಾನು ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸುಮ್ಮನೆ ರ್ಯಾಂಡಮಾಗಿ ಮಾಡಿಡೋಣ. ಫಸ್ಟು ಪಲ್ಲು ಚೆಸ್ಟ್ ಎಲ್ಲ ನಾವು ಐರನ್ ಮಾಡ್ತಾ ಬರೋಣ. ಲಾಸ್ಟಿಗೆ ಇದನ್ನು ಮತ್ತೆ ಜೋಡಿಸ್ಕೊಂಡು ಅದಕ್ಕೂ ಐರನ್ ಮಾಡಿಬಿಟ್ಟು ನೀಟಾಗಿ ಜೋಡಿಸ್ಕೊಳ್ಳೋಣ. ಸದ್ಯಕ್ಕೊಂದು ಪಿನ್ ಹಾಕಿಡೋಣ. ಇದೇನು ಜೋಡಿಸ್ಕೊಂಡಿಲ್ಲ, ಸುಮ್ಮನೆ ಹಾಕಿರೋದು. ಈ ಥರ ಪಿನ್ ಹಾಕ್ಕೊಳ್ಳಿ. ಈಗ ಐರನ್ ಮಾಡ್ತಾ ಬರೋಣ. ಪಲ್ಲು ಸೈಡಿಂದ ಹಿಡಿದು ಚೆಸ್ಟ್ವರೆಗೂ ಫಸ್ಟ್ ಐರನ್ ಮಾಡ್ಕೊಳ್ಳೋಣ. ಫಸ್ಟು ಪಲ್ಲುವಿಂದ ಸ್ಟಾರ್ಟ್ ಮಾಡಿಕೊಂಡು, ನಿಮಗೆ ಸಾರಿ ಸ್ವಲ್ಪ ರಫ್ ಇತ್ತಂದರೆ ಸ್ವಲ್ಪ ಅದು ಸೆಟ್ಟಿಂಗ್ ಇರುತ್ತೆ ಇಲ್ಲಿ, ಆ ಸೆಟ್ಟಿಂಗ್ ಮೇಲೆ ನೀವು ಚೇಂಜ್ ಮಾಡಿಕೊಂಡು ಮಾಡ್ಕೋಬೋದು. ಆಮೇಲೆ ಸ್ವಲ್ಪ ಪ್ರೆಷರ್ ಹಾಕಿ ಮಾಡಬೇಕಾಗತ್ತೆ, ಅಂದರೆ ರಫ್ ಇರೋದು ಸಾರಿ ಇತ್ತು ಅಂದರೆ. ನೀಟಾಗಿರುತ್ತೆ. ಈಗ ನಾವು ಪಲ್ಲಿಗೆ ಅದು ಪಿನ್ ಮಾಡಿದ್ವಲ್ಲ ಸೈಡಿಗೆ, ನೋಡಿ ಇಲ್ಲಿದೆ ಮೆಜರ್ಮೆಂಟ್ದು, ಇಲ್ಲಿವರೆಗೆ ಮಾಡ್ಕೊಳ್ಳೋಣ. ಈಗ ನೆಕ್ಸ್ಟು ಒಂದು ಸಲ
ಚೆಕ್ ಮಾಡಿ ಇರಿ ಉಲ್ಟಾ ಒಂದು ಸಲ ಮಾಡಿದ್ವಲ್ಲ, ಉಲ್ಟಾ ಒಂದು ಕಡೆ ಮಾಡೋಣ. ಪಿನ್ ಇರುತ್ತೆ, ಹುಷಾರಾಗಿ ಮಾಡ್ಕೊಳ್ಳಿ. ಸಾಕು ಇಷ್ಟುವರೆಗೆ. ಫಸ್ಟು ಪಲ್ಲುವರೆಗೂ ಮಾಡಿದ್ದೀನಿ ನಾನು. ನೋಡಿ ಇಲ್ಲಿ ಪಿನ್ ಇದೆ, ಆಗಲೇ ಗುರ್ತಿಗೆ ಅಂತ ಹಾಕಿದ್ವಲ್ಲ ಮುಂಚೆ ಮೆಜರ್ಮೆಂಟ್ ಮಾಡಿಕೊಂಡಾಗ, ಇಲ್ಲಿವರೆಗೂ ಮಾಡ್ಕೊಂಡಿದ್ದೆ ಅಲ್ಲ. ಇದು ಇಲ್ಲಿ ಹೀಗೆ ಹಾಕ್ಕೊಂಡು ಈಗ ನೋಡಿ ಚೆಸ್ಟ್ದು ನಾವು ಇಲ್ಲೊಂದು ಪಿನ್ ಹಾಕಿದ್ವಲ್ವ, ಅದು ಹಾಗೆ ಇರಲಿ. ಒಂದು ನಿಮಿಷ ನಾವು ಅಳತೆ ಇನ್ನೊಂದು ಸಲ ನಿಮಗೆ ಮೆಜರ್ಮೆಂಟು ಹೇಳ್ಬಿಡ್ತೀನಿ. ಬಸ್ಟ್ ಸೈಜಿಂದ 8 ಇಂಚ್ ಇರಬೇಕು ಹೈಟು, ಇಲ್ಲಿಂದ ಇಲ್ಲಿವರೆಗೆ 8 ಇಂಚು ಕಾಣಿಸ್ತಾ ಇದೆ ಅಲ್ವಾ, ಓಕೆನಾ. ಆಮೇಲೆ ವಿಡ್ತು 10 ಇಂಚ್ ಇರಬೇಕು, ಅಂದರೆ ಇಲ್ಲಿಂದ ಇಲ್ಲಿಗೆ ನಾನು ಹೇಳ್ತಾ ಇರೋದು ಅರ್ಥ ಆಯ್ತವಲ್ಲ. ನಿಮ್ಮ ಬಸ್ಟ್ ಸೈಜಿಂದ ಹೈಟ್ ಎಷ್ಟಿರಬೇಕು? 8 ಇರಬೇಕು. ವಿಡ್ತು ಬಸ್ಟ್ ಸೈಜಿಂದ ವಿಡ್ತು 10 ಇರಬೇಕು ಇಲ್ಲಿಗೆ, ಓಕೆನಾ. ಇಲ್ಲಿಂದ ಇಲ್ಲಿವರೆಗೂ ನಮ್ಮದು ಇಲ್ಲಿ ಪಲ್ಲು ಸೈಜ್ಗೆ ನಾವೇನು ಇಲ್ಲಿ ಒಂದು ಪಿನ್ ಮಾಡಿದ್ವಲ್ವ, ಅಲ್ಲಿಗೆ ನಾವೊಂದು ಕ್ಲಿಪ್ ಹಾಕ್ಕೊಳ್ಳೋಣ. ಕ್ಲಿಪ್ ಹಾಕ್ಕೊಂಡು ಈಗ ಚೆಸ್ಟ್ ಸೈಜಿಂದ ನಾವು ಜೋಡಿಸ್ಕೊತ ಹೋಗೋಣ. ಅಂದರೆ ಹರಡ್ಕೋಬೇಕು. ನಾವೇನೀಗ ನೀಟಾಗಿ ಪಿನ್ ಹಾಕಿಟ್ಟಿದ್ವಲ್ವ, ಅದನ್ನು ಒಂದೊಂದಾಗಿ ಈ ಥರ ನೆರಿಗೆನ ನೀಟಾಗಿ ಹೀಗೆ ಮಾಡ್ಕೋಬೇಕು. ಯಾಕಂದರೆ ನಾವು ಐರನ್ ಮಾಡಿದ್ಮೇಲೆ ಒಂದು ಸಲ ಐರನ್ ಮಾಡಿ ಬಾಕ್ಸ್ ಫೋಲ್ಡ್ ಮಾಡಿದ್ಮೇಲೆ ಮತ್ತೆ ಓಪನ್ ಮಾಡೋಕ್ಕಾಗಲ್ಲ. ನಾವೇನಿದ್ರು ವೇರ್ ಮಾಡಬೇಕಾದಾಗೆ ನಾವು ಬಾಕ್ಸ್ ಓಪನ್ ಮಾಡೋಕ್ಕಾಗೋದು. ಹಾಗಾಗಿ ಫಸ್ಟೇ ನೀವು ಎಲ್ಲಿ ಮುದ್ದೆ ಬರೋದೇ ಥರ ನೀಟಾಗಿ ಈ ಥರ ಜೋಡಿಸ್ಕೊಂಡ್ಬಿಡಿ. ನೋಡಿ ನಾನು ಹೇಳಿದ್ದ ಇಲ್ಲಿಂದ 8, ಹೀಗೆ ಬಿಡ್ತು 10, ಆ ಥರ ನಾನು ಹೇಳಿದ್ದು. ಈಗ ನೋಡಿ ಐರನ್ ಮಾಡೋಣ. ಇದೆಲ್ಲ ನಾವು ನೀಟಾಗಿ ಜೋಡಿಸ್ಕೊಂಡವಲ್ವ, ಈ ಥರ ನೋಡ್ತಿರ್ಬೋದು. ಅಷ್ಟು ನೀಟಾಗಿ ಕೂತ್ಕೊಂಡ್ಬಿಡುತ್ತೆ. ನೀವು ಯಾವಾಗಲೂ ಅಷ್ಟೇ ಹೀಗೆ ಉಲ್ಟಾ ಮಾಡಬಾರ್ದು. ನೆರಿಗೆ ಈ ಥರ ಕೆಳಗಡೆ ಹೀಗೆ ಬರಬೇಕು ನಮ್ಮ ಕಡೆ ಐರನ್ನು. ಅವಾಗ ನಿಮಗೆ ಅದು ಯಾಕಂದರೆ ಆಚೆ ಈಚೆ ಆಗಲ್ಲ ಅಷ್ಟೇ, ನಿಮಗೆ ಜೋಡಿಸ್ಕೊಂಡಿರ್ತೀರಲ್ವ ನೀಟಾಗಿ. ನೆಕ್ಸ್ಟ್ ಅದೇ ರೀತಿ ಇನ್ನೂ ಸ್ವಲ್ಪ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಸ್ವಲ್ಪನೇ ಮಾಡ್ತಾ ಹೋಗಿ, ಯಾಕಂದರೆ ಅಷ್ಟು ಒಮ್ಮೆಗೆ ಮಾಡೋಕ್ಕಾಗಲ್ಲ. ಹಾಗೆ ಈ ಕಡೆ ಒಂದು ಕ್ಲಿಪ್ಪು ನೀಟಾಗಿ ಜೋಡಿಸ್ಕೊಂಡು ಈಗ ನೋಡಿ ಪಲ್ಲುದು ಆಮೇಲೆ ಚೆಸ್ಟ್ದೆಲ್ಲ ನಾವು ಐರನ್ ಮಾಡಿ ಆದಮೇಲೆ ಈಗ ನಾವೇನು ಸೆಂಟ್ರ್ ಪ್ಲೇಟ್ ಮಾಡಿ ರ್ಯಾಂಡಮಾಗಿ ಮಾಡಿ ನಾವು ಒಂದು ಪಿನ್ ಹಾಕಿದ್ವಲ್ವ, ಈಗ ನೀಟಾಗಿ ಜೋಡಿಸ್ಕೊಂಡು ಅದನ್ನು ಐರನ್ ಮಾಡೋಣ. ಆಮೇಲೆ ಫೋಲ್ಡಿಂಗ್ ಮಾಡೋಣ. ನೋಡಿ ಟೇಬಲ್ಗೆ ಈ ಥರ ಹಾಕ್ಕೊಂಡು ಈಗ ನಾವು ಪಿನ್ ಓಪನ್ ಮಾಡಿ ಅದನ್ನು ಹೇಗೆ ಜೋಡಿಸ್ಕೋಬೇಕಂತ ಹೇಳ್ತೀನಿ. ನೀವು ಯಾವತ್ತೂ ಅಷ್ಟೇ ನೆರಿಗೆನ ಈಕ್ವಲ್ ಆಗಿ ಜೋಡಿಸ್ಕೋಬೇಡಿ. ಈ ಥರ ಒಂಚೂರು ಗ್ಯಾಪು, ಒಂದಕ್ಕೆ ಒಂದು ಕಿರು ಬೆರಳು ಸೈಜು ಗ್ಯಾಪ್ ಇರಲಿ. ಆಗ ನಿಮಗೇನಾಗುತ್ತೆ, ನೀವು ಟಕ್ ಮಾಡ್ಕೋತೀರಲ್ವ, ಹೊಟ್ಟೆ ಹತ್ರ ದಪ್ಪ ಕಾಣಲ್ಲ. ಈ ಥರ ಜೋಡಿಸ್ಕೊಳ್ಳಿ. ಕಾಣಿಸ್ತಾ ಇದೆಯಾ? ಕಿರು ಬೆರಳು ಸೈಜು ಗ್ಯಾಪ್ ಇರಬೇಕು. ಈ ಥರ ನೋಡಿ ಜೋಡಿಸ್ಕೊಂಡು ಇಲ್ಲಿ ಈ ಥರ ಎಲ್ಲನೂ ನೋಡಿ ಈ ಕಡೆಯಿಂದ ಹಿಡ್ಕೊಂಡು ಇಲ್ಲಿ ಪಿನ್ ಹಾಕ್ಕೊಳ್ಳಿ. ಉದ್ದಕ್ಕೆ ಬರಬೇಕು ಪಿನ್ನ ಈ ಥರ. ಈಗ ನೋಡಿ ಇದೇ ಥರ ಮೇಲೆ ಕೆಳಗೆ ಎರಡೂ ಕಡೆ ನೀವು ಸೇಮ್ ಅದೇ ಥರ ಒಂದು ಕಿರುಬೆರಳು ಇಂಚಿಂದು ಗ್ಯಾಪ್ ಏನಿರುತ್ತೆ ಆ ಥರ ಜೋಡಿಸ್ಕೊಂಬಿಡಿ. ಇಲ್ಲಿ ಮಧ್ಯದಲ್ಲಿ ಬೇಕಾದ್ರೆ ನೀವು ಒಂದು ಪಿನ್ ಹಾಕ್ಕೋಬೋದು, ಬೇಡ ಅಂದರೆ ಓಕೆ. ಸೇಮ್ ಅದೇ ಥರ ನಾವು ಹೆಂಗೆ ಜೋಡಿಸಿದ್ವಲ್ಲ ಆ ಥರ ಜೋಡಿಸ್ಕೊಂಡು ನೋಡಿ ಇಲ್ಲಿ ಈ ಥರ ಮಧ್ಯದಲ್ಲೊಂದು ಬೇಕಾದರೆ ಪಿನ್ ಹಾಕ್ಕೋಬೋದು. ಇಲ್ಲಾಂದ್ರೆ ನಾನು ಸದ್ಯಕ್ಕೆ ಕ್ಲಿಪ್ ಹಾಕಿರ್ತೀನಿ, ಆಮೇಲೆ ಪಿನ್ ಹಾಕ್ಕೊಳ್ಳೋಣ. ಈಗ ಲಾಸ್ಟ್ ಬರೋಣ. ಕೆಳಗಡೆನೂ ಅಷ್ಟೇ ಜೋಡಿಸ್ಕೊಂಡಿದ್ವಲ್ವ ಅದೇ ಥರ ಜೋಡಿಸ್ತಾ ಬರಬೇಕು. ಹೆಚ್ಚು ಕಡಿಮೆ ಮಾಡಬೇಡಿ. ಅಂದರೆ ನಾನು ಹೇಳ್ತಾ ಇರೋದು ಇಲ್ಲಿ ಇರಲಿ ಗ್ಯಾಪು, ಬಟ್ ಇಲ್ಲೇನು ಬರುತ್ತಲ್ವ ಕರೆಕ್ಟಾಗಿ ಬರಬೇಕು. ಇಲ್ಲಾಂದರೆ ನಿಮಗೆ ಕೆಳಗಡೆ ನೆರಿಗೆ ಏನಾಗುತ್ತೆ, ಒಂದು ಮೇಲಕ್ಕೆ ಕೆಳಗಡೆ ಆಗಿಬಿಡುತ್ತೆ. ಈ ಥರ ಇಲ್ಲಿ ಒಂದು ಪಿನ್ ಹಾಕ್ಕೊಳ್ಳೋಣ. ಈಗ ನೋಡಿ
ಎಲ್ಲನೂ ಮೇಲೆ ಕೆಳಗೆ ನೀಟಾಗಿ ಮಾಡಿಕೊಂಡು ನಾವೇನು ಪಿನ್ ಮಾಡ್ಕೊಂಡಿದ್ದೀವಲ್ವ, ಈಗ ಒಂದು ಸಲ ನೀಟಾಗಿ ಐರನ್ ಮಾಡ್ಕೊಂಬಿಡೋಣ. ಈ ಥರ ನೀಟಾಗಿ ಐರನ್ ಮಾಡ್ಕೊಂಬಿಡಿ. ಲೆಂತ್ ಆಯಿತು ಮತ್ತು ಅಷ್ಟು ನೀಟಾಗಿ ಈ ಥರ ಜೋಡಿಸ್ಕೊಂಡ್ಬಿಡೋಣ. ಈಗ ಯಾವ ರೀತಿ ಬಾಕ್ಸ್ ಫೋಲ್ಡಿಂಗ್ ಮಾಡೋದಂತ ನೋಡೋಣ. ಈಗೆಲ್ಲ ಆಯ್ತಲ್ವಾ, ಪಲ್ಲುದಾಯಿತು, ಚೆಸ್ಟ್ ಆಯಿತು, ಮಧ್ಯದಲ್ಲಿರೋ ಪ್ಲೇಟ್ಸ್ನೂ ಆಯಿತು. ಈಗ ಬಾಕ್ಸ್ ಫೋಲ್ಡಿಂಗ್ ಯಾವ ರೀತಿ ಮಾಡೋದಂತ ನೋಡೋಣ. ಈಗ ನೋಡಿ, ಬಾಕ್ಸ್ ಫೋಲ್ಡಿಂಗು ಈಗ ಈ ಥರ ಹಾಕ್ಕೊಂಡವಲ್ವಾ, ಹಾಕ್ಕೊಂಡಾದಮೇಲೆ ಇದೇನು ನಮ್ಮದು ವೆಸ್ಟ್ ರೌಂಡ್ ಪಾರ್ಟ್ ಏನಿದೆಯಲ್ವ, ಸ್ಟಾರ್ಟಿಂಗ್ ಸೀರೆದು, ಅದು ಈ ಥರ ಉಲ್ಟಾ ಹಾಕ್ಕೊಳ್ಳಿ. ಗೊತ್ತಾಯ್ತಲ್ವ? ನೀವು ಈ ಕಡೆನೂ ಒಂದು ಸಲ ಐರನ್ ಮಾಡ್ಕೊಂಬಿಡಿ. ಹಾಗೇನಾಗುತ್ತೆ ಅಂತಂದರೆ ನೀವು ಒಳಗಡೆ ಟಕ್ ಮಾಡಿದಾಗ ದಪ್ಪ ಕಾಣಲ್ಲ, ನಿಮ್ಮ ಹೊಟ್ಟೆನೂ ದಪ್ಪ ಕಾಣಿಸಲ್ಲ. ಈಗ ನೋಡಿ, ಇದನ್ನು ತೊಗೊಂಡು ನೆರಿಗೆಯನ್ನು ಸೀದಾ ಮಾಡ್ಕೊಳ್ಳಿ. ಈಗ ನನ್ನ ಸೈಡ್ ಇದ್ವಲ್ವ ನೆರಿಗೆ, ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಹೀಗಿತ್ತು, ನಾನು ಹೀಗೆ ಮಾಡಿದೆ, ನೋಡ್ಕೊಳ್ಳಿ ನೀಟಾಗಿ. ನೋಡಿ, ಈ ನೆರಿಗೆಗಳೇನಿತ್ತಲ್ಲ, ಫಸ್ಟು ಈ ಸೈಡ್ ಇತ್ತು, ಈಗ ನಿಮ್ಮ ಸೈಡು, ಕ್ಯಾಮ್ರಾ ಸೈಡು ಈ ಕಡೆ ಮಾಡಿದ್ದೀನಿ. ಆಮೇಲೆ ನಮ್ಮದೇನು ವೆಸ್ಟ್ ರೌಂಡ್ ಏನು ನಾನು ಈ ಕಡೆ ಇದ್ದದ್ದು ಮುಂಚೆನೇ ಆ ಕಡೆ ಹಾಕಿದ್ನಲ್ವ, ಈಗ ಮತ್ತೆ ಇದನ್ನು ನನ್ನ ಕಡೆ ತೊಗೊಳ್ತಾ ಇದ್ದೀನಿ. ಗೊತ್ತಾಗ್ತಾ ಇದೆಯಲ್ವ? ಇದನ್ನು ಇದ್ರ ಲೆವೆಲಿಗೆ ಮಾಡ್ಕೊಳ್ಳಿ, ನೆರಿಗೆ ಲೆವೆಲಿಗೆ ಇದನ್ನು ಈ ಥರ ಹಾಕ್ಕೊಂಡು ಮುಂಚೆ ಥರನೇ ಆಯಿತು. ಬಟ್ ಏನಂದರೆ ಮಧ್ಯದಲ್ಲಿ ಪ್ಲೇಟ್ಸು ಒಳಗಡೆ ಆಯಿತು ಅಲ್ವಾ? ಅರ್ಥ ಆಯ್ತಲ್ವ? ಆ ಥರ ನೋಡಿ, ಅಷ್ಟೇ ನೋಡ್ಕೊಂಬಿಡಿ ಕರೆಕ್ಟಾಗಿ. ಎಲ್ಲಾರ ಫೋಲ್ಡ್ ಆಗಿದ್ದರೆ ನೀಟಾಗಿ ಮಾಡ್ಕೊಂಬಿಟ್ಟು ನೋಡಿ, ಇಷ್ಟ ಆಯಿತು. ಈಗ ನೋಡಿ, ಈಗ ವೆಸ್ಟ್ ಪಾರ್ಟ್ ಏನಿರುತ್ತಲ್ವ, ಅದರದ್ದು ಸ್ಟಾರ್ಟಿಂಗ್ ಪಾಯಿಂಟು ಈ ಥರ ಇಟ್ಕೊಂಡು ಇಲ್ಲಿಗೆ ಫುಲ್ಲು ನೀವೇನು ಮಾಡಬಾರ್ದು, ಇಲ್ಲಿ ಕರೆಕ್ಟಾಗಿ ಜೋಡಿಸ್ಕೋಬಾರ್ದು. ಯಾಕಂದರೆ ಬಾಕ್ಸ್ ಫೋಲ್ಡಿಂಗ್ ಮಾಡಿದಾಗ ಆಚೆ ಬರೋ ಚಾನ್ಸ್ ಇರುತ್ತೆ. ಹಾಗಾಗಿ 1-2 ಇಂಚು ಸ್ವಲ್ಪ ಒಳಗಡೆ ಈ ಥರ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ಈ ಥರ ನೋಡಿ, ಕರೆಕ್ಟಾಗಿರಲಿ. ವೆಸ್ಟ್ ರೌಂಡ್ ತೊಡಿ, ಇದನ್ನೇನಿದೆಯಲ್ಲ ಮತ್ತೊಂದು ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಇದನ್ನು ಸ್ವಲ್ಪ ಜಾಸ್ತಿ ಇರುತ್ತಲ್ವ, ಈ ಥರ. ಅರ್ಥ ಆಯ್ತಲ್ವ? 2 ಫೋಲ್ಡಿಂಗ್ ಮಾಡಿದೆ, ಗೊತ್ತಾಯ್ತಲ್ವ? ಇದು ಸ್ಟಾರ್ಟಿಂಗ್ದು, ಉಳಿದಿರೋದನ್ನು ಮತ್ತೆ ಇನ್ನೊಂದು ಫೋಲ್ಡ್ ಮಾಡ್ತಾಯಿದ್ದೀನಿ. ಓಕೆನಾ? ಈಗ ನಾವೇನು ಕೆಳಗೆ ಹಾಕಿದ್ವಲ್ಲ, ಇದು ಪಲ್ಲು ಸೈಡ್ದು, ಆಮೇಲೆ ಚೆಸ್ಟ್ದು, ಇದ್ರ ಮೇಲೇ ಬರಬೇಕು ನಿಮಗೆ. ಗೊತ್ತಾಯ್ತಾ? ಇಷ್ಟು ಹಾಕ್ಕೊಂಡು ನೋಡಿ, ಇಲ್ಲಿಗೆ ಹಾಕ್ಕೊಳ್ಳಿ. ನಿಮ್ಮ ಬಾಕ್ಸ್ ಮೇಲ್ಗಡೆ ನಾವೇನೀಗ ಬಾಕ್ಸ್ ಮಾಡ್ತೀವಲ್ವ, ಈ ಚೆಸ್ಟ್ ಪ್ಲೇಟ್ಸ್ ಏನು ಬರುತ್ತಲ್ವ, ಅದು ಮೇಲ್ಗಡೆ ಕಾಣಬೇಕು ನಮಗೆ. ಹಾಗಾಗಿ ಈಗ ಮತ್ತೊಂದು ಸಲ ಇಲ್ಲಿ ಒಳಗಡೆ ಫೋಲ್ಡ್ ಆಗಿದ್ದರೆ ನೀಟಾಗಿ ಸರಿ ಮಾಡ್ಕೊಂಬಿಡಿ. ಸರಿ ಮಾಡಿಕೊಂಡು ಈಗ ನಾವು ಮತ್ತೊಂದು ಸಲ ಈ ಚೆಸ್ಟ್ ಪ್ಲೇಟು ಸ್ವಲ್ಪ ಆ ಕಡೆ ಈ ಕಡೆ ಆಗಿರುತ್ತೆ, ನೀಟಾಗಿ ಜೋಡಿಸ್ಕೊಂಬಿಡೋಣ. ಯಾಕೆಂದರೆ ನಾವು ಒಂದು ಸಲ ಬಾಕ್ಸ್ ಫೋಲ್ಡ್ ಮಾಡಿದ ಮೇಲೆ ಮತ್ತೆ ಓಪನ್ ಮಾಡಿ ಮಾಡ್ಕೊಳಕ್ಕಾಗಲ್ಲ. ಅದೇನಿದ್ರು ಹೀಗೆ ನೀಟು ಫೋಲ್ಡಿಂಗ್ ಮಾಡೋಣ ನೋಡಿ. ಆಮೇಲೆ ಇಲ್ಲೇನು ಉಳಿದಿರುತ್ತಲ್ವ, ಇದು ಉಳಿದಿರೋದನ್ನು ಹೀಗೆ ಫೋಲ್ಡ್ ಮಾಡಿ ಈ ಒಳಗಡೆ ಸ್ವಲ್ಪ ನೀಟಾಗಿ ಮಾಡ್ಕೊಂಬೋಣ. ಎಲ್ಲಿ ಫೋಲ್ಡಿಂಗ್ ಬರಬಾರ್ದು ಅಷ್ಟೇ. ಫೋಲ್ಡಿಂಗ್ ಬಂದರೆ ಏನಾಗುತ್ತೆ ಅಂದರೆ ನೆಕ್ಸ್ಟ್ ನಾವೇನು ಸಾರಿ ಡ್ರೇಪ್ ಮಾಡ್ತೀವಲ್ವ, ಅವಾಗೆ ನಮಗೆ ಫೋಲ್ಡಿಂಗ್ ಆಗಿಬಿಡುತ್ತೆ ಎಲ್ಲನೂ. ನಾವು ಇಷ್ಟೆಲ್ಲ ಐರನ್ ಮಾಡಿ ನೀಟಾಗಿ ಜೋಡಿಸಿ ಇಟ್ಟಿದ್ದೇನು ಯೂಸ್ ಆಗಲ್ಲ. ಹಾಗಾಗಿ ನೀಟಾಗಿ ಎಲ್ಲಿ ಫೋಲ್ಡ್ ಬರ್ದೇನೆ, ಎಲ್ಲಿ ನಿಮಗೆ ಆಚೆ ಕಾಣದೇ ಇರೋ ಥರ ಫಸ್ಟ್ ನೀಟಾಗಿ ಮಾಡ್ಕೊಂಬಿಡಿ. ಎರಡು ಕಡೆ ಸೈಜು ಸೇಮ್ ಆಗಿ ಇರಬೇಕು. ಓಕೆನಾ? ಇಷ್ಟ ಆಯ್ತಲ್ವ? ಈಗ ನೋಡಿ ಫೋಲ್ಡ್ ಮಾಡ್ತಾಯಿದ್ದೀನಿ. ಇಲ್ಲಿಗೆ ಈ ಕೈ ಇಟ್ಬಿಟ್ಟು ಇಲ್ಲಿ ಒಂದು ಈ ಥರ ಸೈಡು, ಎರಡರ ಮಧ್ಯೆ ಇಲ್ಲಿ ಒಂದು ಸ್ವಲ್ಪ 2 ಇಂಚು ಗ್ಯಾಪ್ ಕೊಡಿ. ಫೋಲ್ಡಿಂಗ್ ನಿಮಗೆ ನೀಟಾಗಿ ಬರುತ್ತೆ ಅಷ್ಟೇ. ಇಷ್ಟು ಮಾಡಿ ಇಲ್ಲಿ ನೋಡಿ ಗ್ಯಾಪ್, ಇಲ್ಲಿ ಇಷ್ಟು ಗ್ಯಾಪ್ ಇರಲಿ. ಆದಮೇಲೆ
ಈಗ ಫೋಲ್ಡಿಂಗ್ ಆಯಿತು. ಈಗ ನೋಡ್ಕೊಳ್ಳಿ ನೀಟಾಗಿ ಬಂತು ನೋಡಿ ಬಾಕ್ಸ್ ಹೇಗೆ ಬಂತಲ್ವ ನಿಮಗೆ ನೋಡಿ. ಇದೇನು ಗೊತ್ತಾ, ಇದು ಸೆಂಟ್ರ್ ಪ್ಲೇಟಿಂಗ್, ಇದು ಗೊತ್ತಾಯ್ತಲ್ವ, ಸೆಂಟ್ರು ನಾವು ಟಕ್ ಮಾಡ್ಕೊಳೋದು ಪ್ಲೇಟಿಂಗ್ದು. ಈಗ ನೋಡಿ ನೀಟಾಗಿ ಬಂತು. ಈಗ ಇಲ್ಲಿ ಸ್ವಲ್ಪ ನೀಟಾಗಿ ಕೈ ಸ್ವಲ್ಪ ಟೈಟಾಗಿ ಇಟ್ಕೊಂಡು ಇನ್ನು ಹೀಗೆ ಮಾಡ್ಕೊಳ್ಳಿ ನೋಡಿ. ನೋಡಿ ನಿಮಗೆ ಬಾಕ್ಸ್ ಮೇಲೇ ನೆರಿಗೆ ಎಷ್ಟು ನೀಟಾಗಿ ಕೂತ್ಕೊಳ್ಳುತ್ತೆ ಅಂತ. ಈ ಥರ ಅದೆಲ್ಲ ಪಿನ್ನು ನಾನೇನಿದು ಮೆಜರ್ಮೆಂಟಿಗೆ ಹಾಕ್ಕೊಂಡಿದ್ನಲ್ವ ಇಲ್ಲಿ ಪಲ್ಲು ಸೈಡ್ದು ಶೋಲ್ಡರ್ಗೆ ಅಂತ, ಅದು ಬೇಕಾದರೆ ಇರಲಿ ನಿಮಗೆ. ಮತ್ತು ನಿಮ್ಮ ಸಾರಿ ವೇರ್ ಮಾಡಿದಾಗ ನಿಮಗೆ ಈಸಿ ಆಗುತ್ತೆ, ತೆಗೆಯೋದೇನು ಬೇಡ, ಹಾಗೆ ಇರಲಿ, ತೊಂದರೆ ಇಲ್ಲ. ಈ ಕಡೆ ತೊಗೊಂಡು ಮತ್ತು ಇಲ್ಲಿ ಹೀಗೆ ಹಿಡ್ಕೊಂಡು ಹೀಗೆ ಮಾಡ್ಕೊಳ್ಳಿ, ಓಕೆನಾ. ಈಗ ಮತ್ತೆ ಒಂದು ರೌಂಡು ಹೀಗೆ ನೀವು ಹೀಗೆ ಬೇಕಾದರೂ ಸುತ್ಕೊಳ್ಬೋದು ನಿಮ್ಮ ಏನೋ ಪಲ್ಲನ್ನು. ಇಲ್ಲ ಅಂತಂದರೆ ನಿಮಗೆ ಇದು ಈ ಥರ ನೀಟಾಗಿ ಕಾಣಿಸ್ಬೇಕು ಬಾಕ್ಸ್ದು ಅಂತ ಅನ್ನೋದಾದರೆ ಇಲ್ಲಿ ಈ ಥರ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಒಳಗಡೆ ಬಾಕ್ಸ್ ಒಳಗಡೆ ಈ ಥರ ಇಟ್ಕೊಂಡ್ಬಿಡಿ ನೋಡಿ. ಆಗ ನೀಟಾಗಿ ನೋಡ್ತಿರ್ಬೋದು ಬಾಕ್ಸ್ ಫೋಲ್ಡಿಂಗ್ ರೆಡಿ. ನೋಡಿದ್ರಲ್ಲ ಈಸಿಯಾಗಿ ಬಾಕ್ಸ್ ಫೋಲ್ಡಿಂಗ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.